ನಮ್ಮ ಭೂಮಿಯನ್ನು ಸಮೃದ್ಧವನ್ನಾಗಿ ಮಾಡಬೇಕಾಗಿದೆ. ಅದೇನು ಮಾಡಬೇಕಾಗಿದೆ ಈಗ ಮಾಡೋದು ಅಂತ. ಯಾಕಂದ್ರೆ ಮುಂದೆ ಹೋದ ಮೇಲೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು. ಅಂದರೆ ಭೂಮಿ ಚೆನ್ನಾಗಿತ್ತಪ್ಪ ಅಂದ್ರೆ ಏನು ಬೇಕಾದ ಬೆಳೆ ಬೆಳೀಲಿಕ್ಕೆ ಸಾಧ್ಯದ, ಏನು ಬೇಕಾದ ಮಾಡಲಿಕ್ಕೆ ಸಾಧ್ಯದ. ಅದೊಂದು ನಮಗೇನಪ್ಪ ಅದು ದೊಡ್ಡ ಆಶ್ರಯ ಅನ್ನುವಂಥ ಮಾತು ಸತ್ಯ ನಾವು. ಯಾಕಂತಂದ್ರೆ ಅವ್ರು ಹೇಳೋದ್ರಲ್ಲಿ ಭಾಳ ಸಾರ್ಥಕ್ಯದ, ಭಾಳ ಏನಪ್ಪ ಅಂದ್ರೆ ವಿಚಾರ ಮಾಡುವಂಥದ್ದು. ಯಾಕಂದರೆ ಮಣ್ಣು ಒಳ್ಳೇದಿತ್ತಂದ್ರೆ ಫಲವತ್ತಿತ್ತಂದ್ರೆ ನೀವು ಏನಾದರೂ ಬೆಳಿಬೋದು. ಮಣ್ಣು ಫಲವತ್ತತೆ ಇರಲಿಕ್ಕಂದ್ರೆ ಅನ್ನುವಂಥ ಮಾತಿದೆ. ಆಯಿತು, ಅಡ್ಡಿ ಇಲ್ಲ. ಆದರೆ ಒಂದು ಮಾತು ನಾವಿಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಮಣ್ಣು ಸದೃಢ ಇರಬೇಕು, ಜೊತೆಗೆ ರೈತನೂ ಸದೃಢ ಬೇಕಾಗಿದೆ. ಇವತ್ತು ಎರಡು ಕೂಡಿದಾಗ ಬೆಳೆ ಬರಲಿಕ್ಕೆ ಸಾಧ್ಯದ. ರೈತ ಆರ್ಥಿಕವಾಗಿ ವೀಕಿದ್ದ, ಜಮೀನು ಫಲವತ್ತಿತ್ತಪ್ಪ ಅಂದ್ರೆ ಅಲ್ಲಿ ಉಪಯೋಗ ಏನಂತರದ ಅಂತ. ಯಾಕಂದರೆ ಉತ್ತಿ ಬಿತ್ತಿ ಬೆಳೆದಾಗ ಅದಕ್ಕೆ ಏನು ಬೇಕಾಗಿದೆ ನಾವು ವಸ್ತುಗಳನ್ನು ಹಾಕಿದಾಗ ಮಾತ್ರ ಆ ಭೂಮಿ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಸಾಧ್ಯದ, ಅದರ್ವೈಸ್ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಇರಲಿ, ಅವ್ರ ಮಣ್ಣಿನ ಬಗ್ಗೆ ಟೆಸ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾತಾಡ್ತಾರೆ. ನಂತರದಲ್ಲಿ ಎರಡನೇ ಭಾಗದಲ್ಲಿ ರೈತರ ಪರಿಸ್ಥಿತಿ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕಾಗಿದೆ ಇವತ್ತು. ಯಾಕಂದರೆ ಬೆಳಿಬೇಕಾಗಿದ್ದರೆ ಫಲವತ್ತಾದ ಮತ್ತು ಗಿಚ್ಚುಟಾದ ಮಣ್ಣು ಬೇಕು ಅಂತ ಹೇಳ್ತಾರೆ. ಅದಿದ್ದರೆ ಬೆಳೀತದೆ ಅಂತೇಳಿ ರೈತ ಸಮುದಾಯದ ಸಶಕ್ತತೆಗೆ ರೈತ ಸಶಕ್ತ ಆಗಬೇಕಾಗಿದ್ದಪ್ಪ ಅಂತಂದ್ರೆ ಏನು ಬೇಕು? ಮುಖ್ಯವಾಗಿ ಆರೋಗ್ಯಕರ ಮಣ್ಣು ಏಕೈಕ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯಕರ ಮಣ್ಣು ಎತ್ತಿದ್ರೆ ರೈತ ಸಶಕ್ತ ಆಗ್ತಾನೆ, ಹಾಕಿದ ಬೆಳೆ ಎಲ್ಲ ಬರ್ತದೆ, ಮಾರಾಟ ಮಾಡಿ ಆರಾಮಿರ್ತಾನೆ ಅನ್ನೋಂಥ ಒಂದು ವಾದ. ಅದರ ಸತ್ಯವೂ ಇದ್ದಾವೆ, ಅದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೇಸ ಮಣ್ಣು, ಕೃಷಿಯ ಬೇಸ್ ಮಣ್ಣು ಸಶಕ್ತ ಇರಬೇಕು. ಅದ್ರ ಜೊತೆಗೆ ಎರಡನೇದು ಭಾಳ ಮಹತ್ವದ್ದು ಏನಪ್ಪ ಅಂದ್ರೆ ನೀರು. ಬರೀ ಸಶಕ್ತ ಮಣ್ಣದಪ್ಪ ಅಂತಂದ್ರೆ ಆ ನೀರಿದ್ದು ಅವಕಾಶ